ಪ್ರಿಯ ವೀಕ್ಷಕರೇ, ಇದು 11ರ ನಡುವೆ ಇನ್ನೊಂದು ಅನ್ನೋ ಬಗೆಯ ಕಾರ್ಯಕ್ರಮ ಅಲ್ಲ. ನಾವೆಲ್ಲರೂ ಬದುಕ್ತಿರೋ ಸಮಾಜ ದಿನದಿಂದ ದಿನಕ್ಕೆ ಎಷ್ಟು ಕ್ರೂರವಾಗ್ತಿದೆ, ಮನುಷ್ಯತ್ವವನ್ನು ಕಳೆದುಕೊಳ್ಳುತ್ತಿದೆ ಅನ್ನೋದಕ್ಕೆ ಹಿಡಿದ ಕನ್ನಡಿ ಇದು. ಈ ಕಾರ್ಯಕ್ರಮದಲ್ಲಿ ತಮ್ಮ ಒಳಗಿನ ಕೆಂಡದಂತ ಅನುಭವಗಳನ್ನು ನಿಮ್ಮೆದುರು ಬಿಚ್ಚಿಡೋ ವ್ಯಕ್ತಿಗಳು ಸತ್ಯಕ್ಕೆ ಮುಖಾಮುಖಿ ಆಗಲೇಬೇಕಾದ ಅನಿವಾರ್ಯ ಕಾಲಘಟ್ಟವಿದು. ಇವರುಗಳ ಹಿತಾಸಕ್ತಿಯ ರಕ್ಷಣೆಗಾಗಿ ಇಲ್ಲಿ ಮಾತನಾಡುವವರ ಹೆಸರು, ಊರ ವಿವರಗಳನ್ನು ಸುದ್ದಿ ಟಿವಿ ಬಹಿರಂಗಗೊಳಿಸೋದಿಲ್ಲ. ವೆಲ್ಕಮ್ ಟು ಅಂದರ್ ಬಾಹರ್. ನನ್ನ ಹೆಸರು ಕುಮಾರ ಅಂತ. ಇವತ್ತು ನಾನು ಇಲ್ಲಿ ಎಂತಕ್ಕೆ ಬಂದಿದ್ದೀನಿ ಅಂದರೆ, ನನ್ನ ಗೆಳೆಯನ ಜೀವನದಲ್ಲಿ ನಡೆದ ಕೆಲವು ವಿಷಯಗಳನ್ನ ಹಂಚ್ಕೊಳ್ಳೋದಕ್ಕೋಸ್ಕರ ಬಂದಿದ್ದೀನಿ. ಏನಾಗುತ್ತೆ ಅಂದರೆ, ಈಗಿನ ಕಾಲದಲ್ಲಿ ಹೈಸ್ಕೂಲು, ಪ್ರೈಮರಿ ಸ್ಕೂಲಿಂದನೇ ಹುಡುಗರುಗಳು ರೌಡಿಸಮ್ಮು, ಗಲಾಟೆ, ಹೊಡೆದಾಟ, ಹುಡುಗಿ ಅಂತೆಲ್ಲ ಶುರು ಮಾಡ್ಕೊಂಬಿಟ್ಟಿರ್ತಾರೆ. ಇದೇ ಥರ ನನ್ನ ಗೆಳೆಯನ ಜೀವನದಲ್ಲೂ ನಡೀತು. ಏನಾಯ್ತಂದರೆ, ಅವನು ಸೀದಾ ಸಾದಾ ಮನುಷ್ಯ. ಆ ಹೈಸ್ಕೂಲ್ ಲೆವೆಲ್ಗೆ ಒಂಥರ ಅಜಾನುಭವ. ಅವನು ಖಡಕ್ಕಾಗಿದ್ದ. ಒಂಥರ ಅವನ ಮಾತು ಶೈಲಿ ಎಲ್ಲ ಅವಾಗಿಂದನೇ ಮೊದಲೇ ಚಾಮರಾಜಪೇಟೆ ಅವನು ಇದ್ದಿದ್ದೇ ಹಾಗೆ. ಹೀಗೆ ಅವನ ಗೆಳೆತನ ಹೈಸ್ಕೂಲಲ್ಲಿ ಶುರುವಾಯಿತು. ಹೈಸ್ಕೂಲಲ್ಲಿ ಶುರುವಾದಾಗ ಹಿಂಗೆ ನಾನು ಸೀದಾ ಸಾದಾ ವ್ಯಕ್ತಿ, ನಾನು ರಫ್ ಆ್ಯಂಡ್ ಟಫು. ಅವನು ನೋಡಿದೆ, ನನಗೆ ಅವನಿಗೆ ಒಂಥರ ಮ್ಯಾಚ್ ಆಗ್ತಾ ಬಂತು. ಇವನು ನನ್ನ ಥರನೇ. ಅದು ಹೆಂಗೇನೋ ಅವನ ವೇವ್ ಲೆಂತ್ ಒಂದೇ ಥರ ಇದ್ರಿಂದ ಅವನ ಪರಿಚಯ ಬೆಳೆದಿದ್ದೇ ಗೊತ್ತಾಗಲಿಲ್ಲ ನಮಗೆ. ಅವನ ಹೆಸರು ಬಂದು. ಹೀಗೆ ಹೈಸ್ಕೂಲಲ್ಲಿ ನಮ್ಮ ಗೆಳೆತನ ಸ್ಟಾರ್ಟ್ ಆಯಿತು. ಹೋಗ್ತಾಯಿದ್ವಿ, ಸ್ಕೂಲ್ಗೆ ಹೋಗ್ತಾಯಿದ್ವಿ, ಬಂಕ್ ಮಾಡ್ತಾಯಿದ್ವಿ, ಫಿಲಮ್ಗಳಿಗೆ ಹೋಗ್ತಾಯಿದ್ವಿ ಯಾವಾಗಲೇ. ಮತ್ತು ಯಾವ್ದಾರ ಫಿಲ್ಮ್ ಶೂಟಿಂಗ್ ಇದ್ದರೆ ನಮ್ಮ ಬಾಸ್ ಅವರಿದ್ದರು, ಅವ್ರದ್ದೇನಾರ ಫಿಲ್ಮ್ ಶೂಟಿಂಗ್ ಇದ್ದರೆ ಅಲ್ಲಿ ಶೂಟಿಂಗ್ ಹೋಗ್ಬಿಡ್ತಾಯಿದ್ವಿ ಸೈಕಲ್ ಎತ್ಕೊಂಡು ಎಲ್ಲಂದರಲ್ಲೇ ನೋಡ್ಕೊಂಬರೋಕ್ಕೆ. ಇದೇ ಥರ ನಮ್ಮ ಹೈಸ್ಕೂಲ್ ಜೀವನ ನಡೀತಾ ಇತ್ತು. ಚಿಕ್ಕ ಪುಟ್ಟ ಗಲಾಟೆಗಳು, ಹುಡುಗಿರಿ ವಿಷಯ, ಅದು ಇದು ಮಾಮೂಲಿ ಇರ್ತಾಯಿತ್ತು. ಬಟ್ ಅವನು ಸ್ವಲ್ಪ ಮುಂಗೋಪಿ. ಇಮಿಡಿಯೇಟ್ ಯಾವುದೇ ಗಲಾಟೆ ಅದು ಯಾರು ಏನು ಅಂತ ನೋಡ್ತಾ ಇರಲಿಲ್ಲ. ಮೊದಲೇ ಕೈ ಮುಂದೆ ಅವನಿಗೆ ಇಮಿಡಿಯೇಟ್ ಹೊಡೆದ್ಬಿಡೋನು. ಯಾರು ಏನತ್ತ ಏನು ನೋಡ್ತಾ ಇರಲಿಲ್ಲ. ನನಗೂ ಅವಾಗ ಹುಮ್ಮಸ್ಸು, ಜೊತೇಲಿದ್ವಿ, ನಮ್ಮದು ಸಾತು ಹಿಂಗೆ. ಮತ್ತು ಅವನ ಏರಿಯಾಯಿಂದ ಅವ್ರಿಗೆ ಒಬ್ಬರು ದೊಡ್ಡವರಿದ್ದರು, ಅವ್ರ ಕಡೆಯಿಂದನೂ ಅವನಿಗೆ ಅವಾಗಲೇ ಆಗಿನ ಕಾಲಕ್ಕೇ ಅವ್ರ ಕಡೆಯೂ ಅವನಿಗೆ ಸಪೋರ್ಟ್ ಇತ್ತು. ಅದರಿಂದ ಅವ್ನು ಯಾವುದಕ್ಕೂ ತಲೆ ಕೆಡಿಸ್ಕೋತಾ ಇರಲಿಲ್ಲ. ಇಮಿಡಿಯೇಟ್ ಹಿಂಗೆ ಕ್ರಿಕೆಟ್ ಆಡ್ತಾ ಇರ್ತೀವಿ, ಯಾವುದೋ ಪಕ್ಕದ ಸ್ಕೂಲವ್ರು ಬಂದು ನಮ್ಮ ಗ್ರೌಂಡಲ್ಲಿ ಆಡ್ತಾ ಇರ್ತಾರೆ, ಪಿಚ್ಗೋಸ್ಕರ ತೋಳಿ ಅಲ್ಲೇ ಮಾರಾಮಾರಿ ಇದು. ಆಮೇಲೆ ನಮ್ಮ ಕ್ಲಾಸ್ ಹುಡುಗಿರು ಯಾರು ಒಂದು ಚೂರು ಯಾರೋ ಹುಡುಗರು ರೇಗ್ಸಂಗಿಲ್ಲ, ಮಾಡೋಂಗಿಲ್ಲ, ಅವ್ರಿಗೂ ಇಮಿಡಿಯೇಟ್ ಶೂಟ್ ಮೀನ್ಸ್ ಹೊಡೆದಾಟ. ಹೀಗೆ ನಮ್ಮ ಗೆಳೆತನ ಕಾಲೇಜಿಗೆ ಮುಂದುವರಿತು. ಕಾಲೇಜಲ್ಲಿ ಮಾಮೂಲಿ ಅವನಿಗೆ ಒಂದು ಹುಡುಗಿ ಮೇಲೆ ಆಕರ್ಷಣೆ ಬೆಳೀತು. ಅವಳು ನಮ್ಮ ಬ್ರ್ಯಾಂಚಲ್ಲ, ಅವಳು ಮೆಕ್ಯಾನಿಕಲ್ ಬ್ರ್ಯಾಂಚಲ್ಲಿದ್ಲು, ನಾವು ಕಂಪ್ಯೂಟರ್ ಸೈನ್ಸ್ ಬ್ರ್ಯಾಂಚಲ್ಲಿದ್ವಿ. ಹೀಗೆ ಆ ಬ್ರ್ಯಾಂಚು ಹುಡುಗರು ಅವಳ ಸ್ನೇಹಕ್ಕೆ ಅಡ್ಡವಾದ್ರು. ಆವಾಗ ಏನಾಯಿತು, ಒಂದು ದಿವಸ ಹಿಂಗೇ ಅವರು ಕ್ಲಾಸ್ ಹುಡುಗರಿಗೂ ನಮ್ಮ ಕ್ಲಾಸ್ ಹುಡುಗರಿಗೂ, ಅಂದರೆ ಇವನಿಗೆ ಏಂತಕ್ಕೆ ಆ ಹುಡುಗಿಯಿಂದ ನೀನು ಬಿದ್ದಿದ್ಯಾ, ಅವಳನ್ನ ನಮ್ಮ ಹುಡುಗ ಲವ್ ಮಾಡ್ತಾಯಿದ್ದಾನೆ, ನೀನು ಅಡ್ಡ ಬರ್ತಾಯಿದ್ಯಾ ಅಂತ ಹಿಂಗೆ ಒಂದು ಕ್ಲ್ಯಾಶ್ ಆಯಿತು. ಆ ಕ್ಲ್ಯಾಶಲ್ಲಿ ಏನು ಮಾಡ್ದೆ, ಅದು ಗ್ರೌಂಡಲ್ಲಿ ಆಯಿತು. ನಾವು ಮಾಮೂಲಿ ಆ ಹುಡುಗಿ ಮನೆ ಹತ್ರನೂ ಅಡ್ಡ ಹಾಕ್ಕೊತಾ ಇದ್ವಿ, ತಿರ್ಗಿ ಅವಳು ಟ್ಯೂಷನ್ ಹೋದರೆ ಟ್ಯೂಷನ್ ಹತ್ರ ಅಡ್ಡ ಹಾಕ್ಕೊತಾ ಇದ್ವಿ, ಕಾಲೇಜ್ ಹತ್ರ ಅಡ್ಡ ಹಾಕ್ಕೊತಾ ಇದ್ವಿ. ಆ ಹುಡುಗಿಗೂ ಇವನ ಮೇಲೆ ಆಸೆ ಇತ್ತು. ಬಟ್ ಏನಂದರೆ, ಆ ಹುಡುಗಿ ಕ್ಲಾಸ್ ಹುಡುಗರು ಒಂದು ಕಣ್ಣಿಟ್ಬಿಟ್ಟಿದ್ರು ಇವನ ಮೇಲೆ. ಇವನೇನು ಮಾಡೋಣ ಆ ಟೈಮಲ್ಲಿ, ಇವನಿಗೂ ಗೊತ್ತಾಯ್ತದು. ಬಟ್ ಒಂದ್ಸಲ ಏನಾಯ್ತು, ಅಟ್ಯಾಕೇ ಮಾಡಿಬಿಟ್ರು ಗ್ರೌಂಡಲ್ಲಿ. ಇವನು ಡೈರೆಕ್ಟ್ ಕೈಯಲ್ಲಿ ಬ್ಯಾಟ್ ಇತ್ತು, ತೆಗೆದು ಹೊಡೆದೇ ಬಿಟ್ಟ ಆ ಹುಡ್ಗಂಗೆ. ಕೈ ಯಾವ ಫೋರ್ಸಲ್ಲಿ ಹೊಡೆದ ಅಂದರೆ, ಇಮ್ಮಿಡಿಯೇಟ್ ಅಲ್ಲೇ ಲ್ಯಾಬ್ಸ್ ಅವನು ಎಡ್ಗೈ ಆ ಲೆವೆಲ್ಗೆ ಹೊಡೆದ. ಅಷ್ಟು ಕೋಪ, ಅಷ್ಟು ಮುಂಗೋಪತನ, ಅದು ಚಿಕ್ಕ ವಯಸ್ಸಿಂದಲೇ ಬಂದ್ಬಿಟ್ಟಿತ್ತು ಅವನಿಗೆ. ಆಗ ಹೊಡೆದ್ಬಿಟ್ಟು ಇಮ್ಮಿಡಿಯೇಟ್ ಸ್ಪಾಟಲ್ಲಿ ಇರಲಿಲ್ಲ, ಅವನು ಅಪ್ಸ್ಕ್ಯಾಂಡ್ ಆಗ್ಬಿಟ್ಟ. ಎಲ್ಲೋದ ಏನು ನನಗೂ 2 ದಿವಸ ಗೊತ್ತಾಗಲಿಲ್ಲ.
ನಾನು ಅವ್ನ ಕಾಂಟ್ಯಾಕ್ಟ್ ನಂಬರು ಅವ್ರ ಹುಡುಗರು ಯಾರ್ಯಾರು ಗೊತ್ತೋ ಮನೆ ಹತ್ರ ಎಲ್ಲ ಹೋದೆ, ಎಲ್ಲೂ ಸಿಗಲಿಲ್ಲ. ಅವ್ನು 2 ದಿವಸ ಎಲ್ಲೂ ಸಿಕ್ಕಿಲ್ಲ. ಒಡ್ಸ್ಕೊಂಡು ಅವ್ನು ಹುಡುಗನ ಕಡೆಯವರು, ಅವ್ರ ಅಪ್ಪ ಅಮ್ಮ ಎಲ್ಲ ನನ್ನ ಫ್ರೆಂಡ್ಸ್ನ ವಿಚಾರ್ಸೋಕ್ಕೆ ಶುರು ಮಾಡಿದ್ರು. ಅದು ನೋಡಿದ್ರೆ ಸ್ಟೇಷನಲ್ಲಿ 7 ಕೇಸ್ ಆಗೋಯಿತು. ಪೊಲೀಸವರೆಲ್ಲ ಬರೋಕ್ಕೆ ಶುರು ಆದರು ಕಾಲೇಜ್ ಹತ್ರ. ನಮ್ಮನ್ನೆಲ್ಲ ಎನ್ಕ್ವೈರಿ ಎಲ್ಲ ಮಾಡ್ತಾಯಿದ್ರು. ನಮಗೆ ಆವಾಗ ಕೊನೆಗೆ 2 ದಿನ ಆದಮೇಲೆ ಏನಾಯಿತು, ಅವ್ನ ಫೋನ್ ಬಂತು ಯಾವುದೋ ಅನ್ನೋನ್ ನಂಬರಿಂದ. ನಾನು ರಿಸೀವ್ ಮಾಡಿಬಿಟ್ಟು ಯಾರು ಅಂದರೆ ನನ್ನ ಮಗ ಎಲ್ಲೋ ಹೋಗ್ಬಿಟ್ಟೆ, ಯಾಕೋ ಹಂಗೆ ಮಾಡಿದೆ, ಕೇಸ್ ಆಗಿದೆ ಕಣೋ, ಅದು ಬಂದ್ಬಿಟ್ಟು ಈಗ ಸರೆಂಡ್ರ್ ಮಾಡ್ಕೊಳ್ಳೋ, ಏನಾರು ಮಾತಾಡಿ ಏನೋ ಮಾಡ್ಕೊಳ್ಳೋಣ, ನಿಮ್ಮ ದೊಡ್ಡವರು ಬಿದ್ದಾರಲ್ಲ ನಿಮ್ಮ ಬಾಸ್ ಅವ್ರ ಹತ್ರ ಹೋಗು, ಒಂದು ಸಾಲ್ವ್ ಮಾಡ್ಕೋ ಈ ಕೇಸ್ನ, ಏನಾರು ಇದ್ರ ಅಪ್ಸ್ಕ್ಯಾಂಡ್ ಆಗಿಬಿಟ್ಟು ನಮಗೆಲ್ಲ ತೊಂದರೆ ಕೊಡ್ತಾ ಇದ್ದಾರೆ ಅಂತ ನಾನು ಫೋನಲ್ಲಿ ಹೇಳಿದೆ. ಆಯಿತು ಮಗ ಬರ್ತೀನಿ, ಟೈಮ್ ನೋಡ್ಕೊಂಬರ್ತೀನಿ ಅಂತ ಅವನು ಫೋನ್ ಕಟ್ ಮಾಡಿಬಿಟ್ಟ. ಅದಾಗಿ 2 ದಿನ ಆದಮೇಲೆ ತಿರ್ಗಾ ಪೊಲೀಸವ್ರು ತಿರ್ಗಾ ಬಂದರು, ಅವ್ರ ಅಪ್ಪ ಅಮ್ಮ ಬಂದರು ಕಾಲೇಜ್ ಹತ್ರ. ತಿರ್ಗಾ ನಮಗೆಲ್ಲ ಎನ್ಕ್ವೈರಿ, ನಮ್ಮನ್ನೂ ಕರ್ಕೊಂಡು ಹೋದರು. ಏನಪ್ಪ ಏನು ಮಾಡ್ತಾ ಇದೆಯಾ, ಯಾಕೆ ನಿನ್ಗೆ ಗೊತ್ತಿದೆ ಹೇಳು ಅಂದ್ಬಿಟ್ಟು ನಿಂಗೆ ಫೋನ್ ಮಾಡಿರ್ತಾನವನು ಅಂತ ನನಗೆ ಟಾರ್ಚರ್ ಶುರುವಾಯಿತು. ಹೀಗೆ ಒಂದು ದಿವಸ ಅವ್ನ ಫೋನ್ ಕಾಲ್ ಬರುತ್ತೆ. ಬಂದಾಗ ನಾನು ಹೇಳ್ತೀನಿ, ಮಗ ತುಂಬ ಟಾರ್ಚರ್ ಆಗಿಬಿಟ್ಟಿದೆ ಕಣೋ, ಈ ಕಡೆ ನಮ್ಮ ಮನೆ ಕಡೆ ನಮ್ಮ ಅಪ್ಪ ಅಮ್ಮ, ಆ ಹುಡುಗನ ಅಪ್ಪ ಅಮ್ಮ, ಪೊಲೀಸು ಹಿಂಸೆ ಆಗಿಬಿಟ್ಟಿದೆ, ನಾನು ಹೇಳ್ಬಿಡ್ತೀನಿ ಮಗ, ನೀನು ಬಾ ಅಂತ ನಾನು ಅಂದೆ. ಅದಕ್ಕೆ ಅವನೇನಂದ, ಆಯಿತು ಮಗ, ನನ್ನಿಂದ ನಿಮಗೆಲ್ಲ ತೊಂದರೆ ಆಗೋದು ಬೇಡ, ನಾನು ಸಿಗ್ತೀನಿ, ಹೋಗಿ ಸ್ಟೇಷನ್ಗೆ ಹೋಗಿ ಸರೆಂಡ್ರ್ ಆಗ್ಬಿಡ, ನಮ್ಮ ಬಾಸ್ ಕಡೆಯಿಂದ ಬರ್ತೀನಿ ನಾನು ಅಂತ ಅಂದ. ಆಯಿತು ಮಗ ಬಾ ಅಂತ ಹೇಳಿದ ಮಾರನೇ ಇಮಿಡಿಯೇಟ್ ಈವ್ನಿಂಗೇ ಅವ್ನು ಸ್ಟೇಷನ್ಗೆ ಹೋಗಿ ಸರೆಂಡ್ರ್ ಆದಾಗ ಏನಾಯಿತು, ಒಡ್ಸ್ಕೊಂಡು ಅವ್ರ ಅಪ್ಪ ಅಮ್ಮ ತುಂಬ ಬಯಸಿದ್ರು. ಅವರೇನಂದರು, ಸರ್ ಇದು ಕೋರ್ಟು ಕೇಸು, ತಿರ್ಗಾ ಕಂಪ್ಲೇಂಟ್ ಆಗೋದು, ನಾವೇನೋ ಮಾಡೋದು, ಹುಡುಗಂಗೆ ಅರೆಸ್ಟ್ ಆಗೋದು, ತಿರ್ಗಾ ಆ ದ್ವೇಷ ಇಟ್ಕೊಂಡು ತಿರ್ಗಾ ನಮ್ಮ ಮಗಂಗೆ ತೊಂದರೆ ಕೊಡೋದು ಬೇಡ, ನಾವು ನಮ್ಮ ಮಗಂಗೆ ಬುದ್ಧಿ ಹೇಳ್ತೀವಿ, ನಾವು ಕಂಪ್ಲೇಂಟ್ ವಾಪಸ್ ತೊಗೋತೀವಿ, ಇದನ್ನ ಇಲ್ಲಿಗೆ ಬಿಟ್ಬಿಡೋಣ ಸರ್ ಅಂತ ಅಂದರು. ಸ್ಟೇಷನಲ್ಲೂ ಏನಾಯಿತು, ನಮ್ಮ ರೋಹಿತನ ಕಡೆ ಬಾಸ್ ಅವ್ರು ಬಂದ್ಬಿಟ್ಟು ಅವರು ಸ್ಟೇಷನಲ್ಲಿ ಮಾತಾಡಿ ಒಂದಿಷ್ಟು ಅಮೌಂಟ್ ಕೊಟ್ಬಿಟ್ಟು ಅಲ್ಲಲ್ಲೇ ಮ್ಯಾಟ್ರನ್ನ ಆ ಕೇಸ್ನ ಕ್ಲೋಸ್ ಮಾಡಿಕೊಂಡ್ರು. ಅಲ್ಲಿಗೆ ಆ ಕೇಸ್ ಕ್ಲೋಸ್ ಆಗ್ತಾ ಇದ್ದಂಗೆ ಅವನಿಗೆ ಒಂಥರ ನಿರಾಳ ಮನೋಭಾವನೆ ಬಂದು ಅಲ್ಲಿಗೆ ಬಿಡಲಿಲ್ಲ ಅವನದನ್ನ. ಅವನಿಗೊಂಥರ ಇಷ್ಟೇನಾ, ನಾನು ಹೊಡೆದಿದ್ದು ಏನೋ ದೊಡ್ಡದಾಗತ್ತೆ, ನನ್ನ ಜೀವನನ ಇಲ್ಲಿಗೆ ಮುಗ್ದೋಯ್ತು ಅಂದ್ಕೊಂಡೆ, ಬಟ್ ನನಗೊಬ್ರು ಯಾರೋ ಇದ್ದಾರೆ, ನಾನು ಆಚೆ ಬಂದೆ, ನಾನು ಇನ್ಮೇಲೆ ಏನು ಮಾಡಿದ್ರು ಯಾರೋ ನನ್ನ ಜೊತೆ ಒಬ್ರು ಇರ್ತಾರೆ ಅನ್ನೋ ಒಂದು ಧೈರ್ಯ ಅವನಲ್ಲಿ ಬದ್ಬಿಡ್ತು. ಕಾಲೇಜು ಬಿಟ್ಬಿಟ್ಟ. ಈ ಕಡೆ ಕಾಲೇಜ್ ಬಿಟ್ಟ, ಏನು ಮಾಡ್ತಾನೆ, ಅಲ್ಲಿ ಹೋಗಿ ಅವ್ನ ಬಾಸ್ ಹತ್ರ ಸೇರಿಕೊಂಡ. ಅವ್ರು ಇವನಿಗೆ ಹೋಗೋ ಅವ್ರದ್ದು ಮೀಟ್ರ್ ಬಡ್ಡಿ, ಫೈನಾನ್ಸ್ ವ್ಯವಹಾರ ಇದೆಲ್ಲ ಇರ್ತಾಯಿತ್ತು. ಅಲ್ಲಿ ಹೋಗೋದು, ಇಂಟ್ರೆಸ್ಟ್ ಅಮೌಂಟ್ ಕಲೆಕ್ಟ್ ಮಾಡ್ಕೊಂಬರೋ ಕಳಿಸೋರು, ಮತ್ತು ಅವ್ರಿಗೆ ಏನಾರು ಯಾವ್ದಾರು ಬಾರಲ್ಲಿ ಗಿಫ್ತಾ ತೊರಕ್ಕೆ ಕಳಿಸೋರು, ಯಾವ್ದಾರು ಅವ್ರ ಪಾರ್ಟಿ ಆದರೆ ಅಲ್ಲಿ ಪಾರ್ಟಿ ಆರ್ಗನೈಸ್ ಮಾಡೋದು ಎಲ್ಲ. ಈ ಥರ ಟೋಟಲಿ ಒಂಥರ ಈ ಸ್ಕೂಲ್ ಲೆವೆಲ್ ಕಾಲೇಜ್ ಲೆವೆಲ್ ರೌಡಿಸಮ್ದಲ್ಲಿ ಇದ್ದವನು ಫುಲ್ ಫ್ಲೆಡ್ಜ್ಡ್ ಇಳಿದ್ಬಿಟ್ಟ ರೌಡಿಸಮ್ಗೆ. ಹೀಗೆ ಒಂದಿನ ಹೆಂಗಾಗ್ಬಿಟ್ಟ ಅಂದರೆ ಫುಲ್ ಗಲಾಟೆ, ಡೈಲಿ ಗಲಾಟೆ ಇಲ್ದಲೇ ಬರ್ತಾ ಇರಲಿಲ್ಲ. ಆ ಗಲಾಟೆ ಜೊತೆಗೆ ಈ ದುಶ್ಚಟಗಳನ್ನೂ ಶುರು ಮಾಡಿಕೊಂಡ. ಪಾನ್ ಪರಾಕ್ ಹಾಕೋದು, ಎಣ್ಣೆ ಹೊಡೆಯೋದು, ಈ ಥರ ಅವನು ಡ್ರಿಂಕ್ಸ್ ಮಾಡಿದ್ಮೇಲೆ ಹೆಂಗೆ ಆಗ್ಬಿಡ್ತಾ ಇದ್ದ ಅಂದರೆ ವ್ಯಾಘ್ರ ಆಗ್ಬಿಡ್ತಾ ಇದ್ದ. ಏನು ಹಿಂಗೆ ತೋರಿಸಿ ಹಿಂಗೆ ಮಾಡು ಅಂದರೆ ಹಂಗೆ ಮಾಡೋಕ್ಕೆ ರೆಡಿ ಆಗ್ಬಿಡ್ತಾ ಇದ್ದ. ಆ ಥರ ದುಶ್ಚಟಗಳಿಗೆ ದಾಸನಾಗ್ತಾನೆ. ಕೊನೆಗೆ ಒಂದು ಯಾವ ಥರ ಅವ್ನು ಕುಡಿದ್ಬಿಟ್ಟು ಕಳಿಸಿದ್ರೆ ಮನೆಗೆ ಹೋಗಿ ಅವ್ರ ಅಪ್ಪ ಅಮ್ಮನ ಮುಂದೆ ಹೊಡೆದ್ಬಿಟ್ಟು ಯಾರೋ ಹೇಳ್ಕೊಂಬರ್ತಾ ಇದ್ದ. ದುಡ್ಡು ಕೊಡೋ, ಎಲ್ಲೋ ದುಡ್ಡು, ಆ ಥರ ಮನೆಗೆ ನುಗ್ಗಿ ಹೊಡೆಯೋದು, ಈ ಥರ ಎಲ್ಲ ನಡೀತಾ ಇತ್ತು. ಹೀಗೆ ಈ ಥರ ಗಲಾಟೆ ನಡೀತಾ ಇರಬೇಕಾದ್ರೆ ಯಾರ್ದೋ ಮನೆಗೆ ಹೋಗ್ತಾನೆ. ಮನೆಗೆ ಹೋಗ್ಬಿಟ್ಟು, ಎಲ್ಲಿ ನಿಮ್ಮ ಮಗ ಈ ಥರ ಫೈನಾನ್ಸ್ ಇಸ್ಕೊಂಡು ನಮ್ಮ ಬಾಸ್ ಹತ್ರ ಎಲ್ಲೋ ಅವನು ಅಂತ ಕೇಳಿದ್ದಾನೆ. ಅವನು ಮನೇಲಿ ಸಿಕ್ಬಿಟ್ಟಿದ್ದಾನೆ. ಹೇಗೆ ಹೊಡೆದಿದ್ದಾನೆ ಅವನಿಗೆ ಅಂದರೆ, ಅವನು ಅವತ್ತು 3 ದಿವಸ ಆಗಿದೆ ತಿರ್ಗಾ ಅವ್ನು ರಿಕವರ್ ಆಗೋಕ್ಕೆ. ಆ ಥರ ಬರೀ ಯಾವುದೇ ಆಯುಧ ಇಟ್ಕೊಂಡು ಹೊಡೆದಿಲ್ಲ ಅವನು, ಬರೀ ಕೈಯಲ್ಲಿ ಹೊಡೆದಿರೋದು. ಕೈಯಲ್ಲೇ ಆ ರೇಂಜಿಗೆ ಹೊಡೆದು ಅವನಿಗೆ ಇಂಜೂರ್ ಮಾಡಿದ್ದ. ಅವ್ನು 3 ದಿವಸ ಹಾಸ್ಪಿಟಲ್ ಅಡ್ಮಿಟ್ ಆದ. ಆ ಹುಡುಗ ಬಂದ್ಬಿಟ್ಟು
ಇನ್ನೊಬ್ಬ ಏರಿಯಾ ಕಿಲಾಡಿ ತಮ್ಮ ಅವನು, ಯಾರು ಹೆಸರು ಹೇಳ್ಬಾರ್ದು ನಾವು, ಬಟ್ ಅವ್ರ ತಮ್ಮನ ಫ್ರೆಂಡಿಗೂ ನೋಡ್ದಿರೋದು ಮನೆಗೆ ನುಗ್ಗಿ. ಅಲ್ಲಿಂದ ಅವನ ಲೈಫೇ ಟರ್ನ್, ಅವ್ನು ಯಾವಾಗ ಅವನು ಹೊಡೆದ ಅವ್ನ ಲೈಫೇ ಟರ್ನ್ ಆಗೋಯ್ತು. ಹೆಂಗೆ ಟರ್ನ್ ಆಯ್ತು ಅಂದರೆ ನೆಕ್ಸ್ಟ್ ಗರ್ಜ್ ಸ್ಟಾರ್ಟ್ ಆಗೋಯ್ತು, ಅವ್ರಿಬ್ರಿಗೂ ರಿವೆಂಜ್ ಸ್ಟಾರ್ಟ್ ಆಗೋಯ್ತು. ನನ್ನ ಫ್ರೆಂಡ್ ಹೊಡೆದಿದ್ಯಾ ಅಂದ್ಬಿಟ್ಟು ಅವ್ನು ಎಲ್ಲಿ ಸಿಕ್ಕರು ಇವ್ನು ಹೊಡೆಯೋದು, ಇವ್ನ ಫ್ರೆಂಡ್ ಸಿಕ್ಕರೆ ಇವ್ನು ಹೊಡೆಯೋದು, ಇವನು ಅವ್ರ ಫ್ರೆಂಡ್ಸ್ ಎಲ್ಲ ಸಿಕ್ಕರೆ ಅವ್ನು ಹೊಡೆಯೋದು. ಈ ಥರ ನಿಲ್ಲೇ ಇಲ್ಲ ಇವ್ರದ್ದು ಗಲಾಟೆ. ಇಲ್ಲ ಅಂದ್ರೂ ಇದು ಒಂದು 10-20 ಸಲ ನಡೆದಿರುತ್ತೆ ಇವ್ರದ್ದು. ಹೀಗೆ ಇವರಿಬ್ಬರ ನಡುವೆ ಗಲಾಟೆ ಕೊನೆಗೆ ಒಂದು ದುರಂತಕ್ಕೆ ಕಾರಣ ಆಗಿಬಿಡುತ್ತೆ. ಏನಂದರೆ ನಮ್ಮ ಜೊತೆ ಅವನು ಯಾವಾಗ ಈ ಫೀಲ್ಡ್ಗೆ ಇಳಿದ ಮೇಲೆ ಅವನ ಜೊತೆಗೆ ಒಬ್ಬ ಹುಡುಗ ತುಂಬ ಕ್ಲೋಸ್ ಆಗಿಬಿಟ್ಟಿದ್ದ. ಅಂದರೆ ನಮ್ಗಳಿಗಿಂತ ಜಾಸ್ತಿ ಇಬ್ಬರೇ ಜೊತೆಲಿರೋರು. ಅದು ಆಪೋಸಿಟ್ ಟೀಮಿಗೆ ಗೊತ್ತಾಗ್ಬಿಟ್ಟಿದೆ. ಇವನು ಸಿಕ್ಕಿಲ್ಲ ಅಂದ್ಬಿಟ್ಟು ಏನು ಮಾಡಿದ್ದಾರೆ, ಒಂದ್ಸಲ ಹಿಂಗೆ ಬಾರಲ್ಲಿ ಕುಡ್ಕೊಂಡು ಕೂತಿರ್ಬೇಕಾದ್ರೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಅವ್ನ ಕೈಲಿ. ಆ್ಯಕ್ಚುಲಿ ಬರಬೇಕಿತ್ತು ಅವತ್ತು. ವೆಯ್ಟ್ ಮಾಡ್ಕೊಂಡು ಒಂದಷ್ಟು ಜನ ಹುಡುಗರ ಜೊತೆ ಕೂತಿದ್ದಾನೆ. ವೆಯ್ಟ್ ಮಾಡಿಕೊಂಡು ಆ ಟೈಮಲ್ಲಿ ಆಪೋಸಿಟ್ ಹುಡುಗರು ಗೊತ್ತಾಗ್ಬಿಟ್ಟಿದೆ. ಸರ್ ಬಾರಲ್ಲಿಂದ ಹೊಡ್ಕೊಂಡು ಏರಿಯಾ ರೋಡಲ್ಲಿ ಹೊಡ್ಕೊಂಡು ಕರ್ಕೊಂಡೋಗಿ ಅವನನ್ನು ಮರ್ಡರ್ನೇ ಮಾಡಾಕ್ಬಿಟ್ರು. ಅವ್ನು ತೀರ್ಕೊಂಡೇ ಬಿಟ್ಟ. ಅವ್ರು ಹೊಡೆದಿದ್ದು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿರೋದು. ಅವತ್ತು ಕುಡ್ದಿದ್ದ ಗುಂಗಲ್ಲಿ ಪಾಪ ಒಬ್ಬನೇ ಮಗ ಸರ್ ಅವನು. ಅವನಿಗೆ ಇಮಿಡಿಯೇಟ್ ರೋಡಲ್ಲಿ ಹೊಡೆದಾಕ್ಬಿಟ್ರು ಅವ್ನಿಗೆ. ಆ ವಿಷಯ ಗೊತ್ತಾಗ್ತಾ ಇದ್ದಂಗೆ ಅವನು ಎಂಥ ಹುಚ್ಚ ಆಗೋದ ಅಂದರೆ, ಸರ್ ನೀವು ನಮ್ಮದೇ ಬಿಟ್ಟರೆ ಬಿಡಿ, ಬೆಳಗ್ಗಾರ ಹುಡ್ಕೋತೀನಿ ಸರ್. ಇಡೀ ನೈಟ್ ಆ ಹುಡುಗರು ಹುಡುಕಿದ್ದಾನೆ. ಅವ್ರು ಎಲ್ಲೆಲ್ಲಿರ್ತಾರೆ, ಯಾವ ದೊಡ್ಡ ಜಾಗಕ್ಕೆಲ್ಲ ನುಗ್ಗಿ ಹುಡುಕಿದ್ದಾನೆ. ಅವನು ಸಿಕ್ಕಿಲ್ಲ ಅವತ್ತು. ಇದು ನಡೆದು 1-2 ತಿಂಗಳುಗಳ ಕಾಲ ಆದಮೇಲೆ ಕಾಣಿಸ್ಕೊಂತಾರೆ. ಆ ಗ್ಯಾಂಗಲ್ಲಿ, ಆ ಅಲ್ಡ್ರವಾಡಿದ ಗ್ಯಾಂಗಲ್ಲಿ ಒಬ್ಬ ಇವನ್ ಕಣ್ಣಿಗೆ ಬೀಳ್ತಾನೆ. ಅವನ್ನ ಎತ್ತಾಕೊಂಡೋಗಿ ಆಫೀಸಲ್ಲಿ ಕೂರಿಸ್ಕೊತಾನೆ. ಯಾರು ಇವ್ರ ಬಾಸ್ ಆಫೀಸ್ ಇರುತ್ತೆ, ಒಂದು ಆಫೀಸಲ್ಲಿ ಕೂರಿಸ್ಕೊಂಬಿಟ್ಟು ಹೊಡೆದವ್ರನ್ನ ಒಬ್ಬೊಬ್ಬರು ನನಗೆ ಬೇಕು, ನನಗೆ ನೀನು ಅವ್ರನ್ನ ತೋರಿಸ್ಬೇಕು, ಇಲ್ಲ ನನ್ನ ಮಗನ ನಿನ್ನ ಎತ್ಬಿಡ್ತೀನಿ ಅಂತ ಕೂರಿಸ್ಕೊತಾನೆ. ಇವನೇನು ಮಾಡ್ತಾನೆ, ಆಯ್ತಣ್ಣ ನಾನು ನಿಮಗೆ ಅವ್ರನ್ನ ಎಲ್ಲಿರ್ತಾರೆ ಏನೋ ತೋರಿಸ್ತೀನಿ. ಅವ್ರು ಆ್ಯಕ್ಚುಲಿ ಅವ್ರು ತಮಿಳ್ನಾಡಿಗೆ ಹೋಗ್ಬಿಟ್ಟಿದ್ರು. ಅವ್ರು ನೋಡಿದಾದ್ಮೇಲೆ ಆ್ಯಕ್ಚುಲಿ ಪೊಲೀಸ್ ಸ್ಟೇಷನ್ ಕೇಸೆಲ್ಲ ಆಗ್ಬಿಟ್ಟು ಅವ್ರು ಇನ್ನೂ ಸಿಕ್ಕಿಲ್ಲ, ಅಬ್ಸ್ಕ್ಯಾಂಡಲ್ಲಿದ್ದಾರೆ. ಬಟ್ ನಾನು ನಿಮಗೆ ತೋರಿಸ್ತೀನಿ ಅವ್ರನ್ನ. ಅವ್ರು ಬರ್ತಾ ಇದ್ದಾರೆ, ಬೆಂಗಳೂರಿಗೆ ಬರ್ತಾರೆ. ನಾನು ಅವ್ನು ನಿಮಗೆ ತೋರಿಸ್ತೀನಣ್ಣ, ನೀವು ಅವ್ನಿಗೆ ಗ್ಯಾರಂಟಿ ತೋರಿಸ್ತೀನಣ್ಣ ಅಂತ ಹೇಳ್ತಾನೆ. ಆಯ್ತಪ್ಪ ನೀನು ತೋರಿಸು, ಆಯ್ತು ಹೋಗು ಅಂದ್ಬಿಟ್ಟು ಅವನದು ಮೊಬೈಲ್ ನಂಬರೆಲ್ಲ ತೊಗೊಂಡು ಆಯ್ತು ಹೋಗು ಅಂತ ಬಿಟ್ಟು ಕಳಿಸ್ತಾನೆ. ಬಟ್ ಇವ್ನು ಸಿಕ್ಕಿದ ಹುಡುಗ ಏನು ಮಾಡ್ಬಿಡ್ತಾನೆ, ಡಬಲ್ ಗೇಮ್ ಮಾಡಿಬಿಟ್ಟು ಏನು ಮಾಡ್ತಾನೆ, ಈ ವಿಷಯ ತೊಗೊಂಡೋಗಿ ಪಿನ್ ಟು ಪಿನ್ ಆ ಹುಡುಗರಿಗೆ ಹೇಳ್ಬಿಡ್ತಾನೆ. ಅವ್ರೇನು ಮಾಡ್ತಾರೆ, ಯಾವತ್ತಿದ್ರೂ ಇವ್ನು ನಮಗೆ ದ್ವೇಷಿನೇ, ಪೊಲೀಸವ್ರು ಬಿಟ್ಟರು ಈ ನನ್ನ ಮಗ ನಮ್ಮನ್ನು ಬಿಡಲ್ಲ, ಹಿಂಗಾರು ಮಾಡಿ ಎತ್ಬಿಡೋಣ, ನಮಗೆ ಇನ್ಯಾವ ಪ್ರಾಬ್ಲಮ್ ಇರಲ್ಲ, ಆಮೇಲೆ ನೋಡೋಣ ಕೇಸ್ ಏನೋ ಆಮೇಲೆ ಮಾಡ್ಕೊಳ್ಳೋಣ, ಹಿಂಗೂ ಒಂದಾಗಿದೆ ಇದೊಂದು ಆಗಿಬಿಡ್ಲಿ ಅಂತ ಅವರು ಬಂಡು ಧೈರ್ಯ ಮಾಡ್ಕೊಂಡ್ಬಿಡ್ತಾರೆ. ಬಂಡು ಧೈರ್ಯ ಮಾಡ್ಕೊಂಡು ಏನಾಗುತ್ತೆ, ಹಿಂಗೆ ಇವನು ಫೋನ್ ಮಾಡ್ತಾನೆ ಇರ್ತಾನೆ ಹುಡುಗಂಗೆ, ಎಲ್ಲೋ ಅವ್ರು ಸಿಕ್ಕಿದ್ರೇನೋ ಬಂದ್ರೇನೋ ಅಂತ. ಇಲ್ಲ ಅಣ್ಣ ಬಂದಿಲ್ಲ ಅಣ್ಣ, ನಾಳೆ ಬರ್ತಾರಣ, ಇವತ್ತು ಬರ್ತಾರಣ ಅಂದ್ಬಿಟ್ಟು ಕೊನೆಗೆ ಒಂದು ದಿವಸ ಅಣ್ಣ ಅವರು ಎಲ್ಲ ಬಿಡದಿ ಹತ್ರ ಒಂದು ಲಾಡ್ಜ್ ಮಾಡಿಕೊಂಡು ಇದ್ದಾರೆ. ಆ್ಯಕ್ಚುಲಿ ಅದು ಲಾಡ್ಜ್ ಅಲ್ಲ, ಅವ್ರ ಫ್ರೆಂಡ್ ಮನೆಯೇ ಅದು. ಅಲ್ಲಿ ಯಾವುದು ಇರೋಲ್ಲ, ಒಂಥರ ಫಾರ್ಮ್ ಹೌಸ್ ಥರ ಇದೆ. ಅಲ್ಲಿ ಇರ್ತಾರಣ್ಣ ಅವರು, ಬರ್ತಾರೆ, ಗ್ಯಾರಂಟಿ ಬರ್ತಾರೆ, ಅಲ್ಲಿಗೆ ನಾವು ಹೋಗೋಣ ಅಣ್ಣ ಅಂತ. ಇದರಲ್ಲಿ ಏನು ಕರೆಕ್ಟೋ ನಿಜಾನೇನೋ ಇನ್ಫಾರ್ಮೇಷನ್ನು ಏನೋ ಕರೆಕ್ಟೇನೋ ಅಂತೆಲ್ಲ ಇವ್ನು ಕೇಳ್ಕೊತಾನೆ. ಇಲ್ಲ ಅಣ್ಣ 100% ನಿಮಗೆ ಕರ್ಕೊಂಡು ಹೋಗ್ತೀನಿ, ಬಟ್ ನಾನು ಬರಲ್ಲ, ನಿಮಗೆ ತೋರಿಸ್ತೀನಿ, ಆಮೇಲೆ ನೀವು ಏನಾರ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇವನು ನೂಟ್ಲಾಗ್ಬಿಡ್ತಾನೆ. ಕೊನೆಗೇನು ಮಾಡ್ತಾನೆ, ಫೋನಲ್ಲೇ ಕೇಳ್ತಾನೆ, ಅಣ್ಣ ಅವ್ರಿಗೆ ಆಪೋಸಿಟ್ ಟೀಮ್ಗೆ ಹೇಳ್ತಾನೆ, ಇಲ್ಲ ಈ ಥರ ನಾನು ಹೇಳಿದ್ದೀನಿ ಟೀಮ್ಗೆ, ಅವರು ನಿಮ್ಮ ಹುಡ್ಕೊಂಡು ಅವ್ರು ಬಿಡದಿಗೆ ಬರ್ತಾ ಇದ್ದಾರೆ, ಇವತ್ತು ದಿವಸ ನೈಟ್ 10 ಗಂಟೆಗೆ ನಾನೇ ಬನ್ನಿ ಅಂತ ಹೇಳಿದ್ದೀನಿ ಅಂತ ಹೇಳ್ಬಿಡ್ತಾನೆ. ಕೊನೆಗೆ ತಿರ್ಗಾ ಈ ಹುಡುಗ ಏನು ಮಾಡ್ತಾನೆ, ಫೋನ್ ಮಾಡಿಬಿಟ್ಟು ಅಣ್ಣ ಅವರೆಲ್ಲ ಬಿಡದಿಲ್ಲಿ ಬಂದಿದ್ದಾರೆ, ಇವತ್ತು ನೀವು 10 ಗಂಟೆ ಮೇಲೆ ಹೋದರೆ ಸಿಗ್ತಾರಣ್ಣ, ಅವರೆಲ್ಲ ಆಲ್ರೆಡಿ ಅವರೆಲ್ಲ ಪಾರ್ಟಿ ಮಾಡ್ತಾರಲ್ಲಿ, ನೀವು ಹೋದರೆ
ಪಕ್ಕಾ ಸಿಗ್ತಾರಣ್ಣ ಅಂತ ಇವನು ಹೇಳಿ ಕಳಿಸ್ತಾನೆ. ಫೋನಲ್ಲಿ ಹೇಳ್ತಾನೆ ಆ್ಯಕ್ಚುಲಿ. ಅವನ ನೀನು ಬಾರೋ ಅಂತ ಕೇಳ್ತಾನೆ. ಇವನು ಇಲ್ಲ ಅಣ್ಣ ನಾನು ಬರೋಕ್ಕಾಗಲ್ಲ, ನಾನು ಬಂದರೆ ಗೊತ್ತಾಗ್ಬಿಡುತ್ತೆ ಅವ್ರಿಗೆ, ನೀವು ಹೋಗಿ 10 ಗಂಟೆಗೆ ಪಕ್ಕ ಅವ್ರು 10 ಗಂಟೆ ಮೇಲೆ ಅಲ್ಲೇ ಇರ್ತಾರೆ ನೈಟ್ ಇವತ್ತು ಅಂತ ಮಾಡ್ತಾನೆ. ಇವನಿಗೆ ತುಂಬ ಕ್ಲೋಸ್ ಇರೋ ಒಂದು 6 ಜನನ ಕರ್ಕೊಂಡು ಹೋಗ್ತಾನೆ. ಬಟ್ ಆ 6 ಜನ ಇವ್ರು ಹೋಗ್ತಾರೆ, ಅದರಲ್ಲಿ 5 ಜನ ಬಂದ್ಬಿಟ್ಟು ಇದ್ದಷ್ಟು ಧೈರ್ಯ ಆ ಫೈಟ್ಗೆ ಏನು ಬೇಕಾಗಿತ್ತು ಇರಲ್ಲ. ಸುಮ್ಮನೆ ಡ್ರಿಂಕ್ಸ್ ಮಾಡಿರ್ತಾರೆ, ಹೋಗ್ತಾರೆ, ಕೊನೆಗೆ ಅಲ್ಲಿ ಹೋದರೆ ನುಗ್ತಾರೆ, ನುಗ್ದೆಲ್ಲ ಅವರೆಲ್ಲ ಇರ್ತಾರೆ. ಅವರು ಇಲ್ಲ ಅಂದರೂ 20-25 ಜನ ಇದ್ದಾರೆ ಸರ್ ಅವತ್ತು ಆ ಮನೆಯಲ್ಲಿ, ಆ ಪಾಳು ಮನೆಯಲ್ಲಿ 20-25 ಜನ ಇದ್ದಾರೆ. ಒಂಥರ ಹಳೆ ಫಾರ್ಮ್ ಹೌಸ್ ಥರ ಅದು, ಆ ಜಾಗದಲ್ಲಿದ್ದಾರೆ. ಅವತ್ತಲ್ಲಿ ಅಟ್ಯಾಕ್ ಆಗುತ್ತೆ. ಅವತ್ತು ಬರೀ ಒಂದು 5-10 ನಿಮಿಷದಲ್ಲಿ ಹೋಗ್ಬಿಟ್ಟ ಸರ್. ಹೆಂಗೆ ಹೊಡೆದಿದ್ರು ಅವನಿಗೆ ಅಂದರೆ ಗುರ್ತೇ ಸಿಕ್ಕಿರಲಿಲ್ಲ ಸರ್. ತೊಗೊಂಬಂದ್ಬಿಟ್ಟು ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಹಾಕಿದ್ರು. ನಾನು ಹೋಗ್ಬಿಟ್ಟು ಅವ್ನ ಡ್ರೆಸ್ಸು, ಅವ್ನ ಮೊಬೈಲು ಪಾಕೆಟಲ್ಲಿ ನೋಡಿ ಅವನೇ ಅಂತ ನಾವು ಕಂಡುಹಿಡ್ಕೊಂಡ್ವಿ. ಆ ಥರ ಹೊಡೆದಾಕ್ಬಿಟ್ಟಿದ್ರು. ನಾನು ಏನಕ್ಕೆ ಈ ವಿಷಯನ ನಿಮ್ಮ ಹತ್ರ ಇವತ್ತು ಹಂಚ್ಕೋಬೇಕು ಅಂತ ನಾನು ಬಂದೆ ಅಂದರೆ, ಆ್ಯಕ್ಚುಲಿ ಈಗಿನ ಕಾಲದಲ್ಲಿ ಏನಾಗ್ಬಿಟ್ಟಿದೆ, ಹೈಸ್ಕೂಲು ಕೆಲವು ಮಕ್ಕಳು ಪ್ರೈಮರಿ ಸ್ಕೂಲ್ ಮಕ್ಳನ್ನ ಮಾತಾಡ್ಸೋಕ್ಕಾಗಲ್ಲ. ಗಾಡೀಲಿ ನಾವೇ ಹೋಗ್ತಾ ಇರ್ತೀವಿ, ಯಾರು ಮಕ್ಳು ಅಡ್ಡ ಯಾಕೋ ಸೈಡ್ಗೆ ಹೋಗೋ ಅಂದರೆ ಅಕ್ಕ ಅಮ್ಮ ಅಂತ ಮಾತಾಡೋ ರೇಂಜ್ಗಿದ್ದಾರೆ ಇವತ್ತಿನ ಕಾಲದಲ್ಲಿ ಹುಡುಗರು. ಈ ಥರ ಪರಿಸ್ಥಿತಿ ನಾವು ಏನು ಹೇಳ್ತೀವಿ ಅಂದರೆ, ಮನೆಯಲ್ಲಿ ಪೇರೆಂಟ್ಸು ಆಗಿರ್ಬೋದು, ನಾವು ಅವ್ರನ್ನ ಬೆಳೆಸೋ ಅಟ್ಮಾಸ್ಫಿಯರ್ ಅವ್ರನ್ನ ಚೇಂಜ್ ಮಾಡಾಕ್ಬಿಡುತ್ತೆ. ಇನ್ನೊಂದು ತಂದೆ ತಾಯಿ ಅವ್ರ ಬ್ಯುಸಿಲೇ ಇದ್ಕೊಂಡು ಮಗ ಏನು ಮಾಡಿದ್ರು ಕೇಳಲ್ಲ ಮಾಡಲ್ಲ ಅಂತ ಸುಮ್ಮನೆ ಬಿಟ್ಬಿಡ್ತಾರೆ ಕೆಲವರು. ಯಾಕೆ ಬಿಟ್ಬಿಡ್ತಾರೆ ಅಂದರೆ ಮಕ್ಕಳು ಕೇಳ್ತಾರಲ್ಲ, ಎಲ್ಲೇ ಮೀರೋಗಿರ್ತಾರೆ. ಅದ್ರಲ್ಲಿ ಕೆಲವು ಸಂದರ್ಭದಲ್ಲಿ ಪೇರೆಂಟ್ಸದ್ದು ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ. ಇವತ್ತು ನಾನು ಅವನ ಜೊತೆಲೇ ಇದ್ದೆ, ಬಟ್ ಇವತ್ತು ನಾನು ಅವನ ಜೀವನ ನೋಡಿ ನಾವು ಬುದ್ಧಿ ಕಲ್ತ್ಕೊಂಡ್ವಿ. ಯಾಕೆಂದರೆ ನಾವು ಹೈಸ್ಕೂಲು ಕಾಲೇಜ್ ಲೆವೆಲಲ್ಲೇ ಒಂದು ಕೇಸ್ ಮಾಡೋ ಅವನು ನೆಕ್ಸ್ಟು ಅವನದೇ ಆದ ಫೀಲ್ಡ್ಗೆ ಹೋಗ್ಬಿಟ್ಟ ಅವನು. ಆವಾಗಲೇ ನಾವು ಎಚ್ಚೆತ್ಕೊಂಡ್ವಿ. ಇವತ್ತು ನಾವು ಆಮೇಲೆ ಸ್ಟಡೀಸ್ ಕಂಪ್ಲೀಟ್ ಮಾಡಿದ್ವಿ, ನಮ್ಮದು ಅಂತ ಒಂದು ಕೆಲಸ ಆಯಿತು, ನಮ್ಮದು ಅಂತ ಒಂದು ಸಂಸಾರ ಆಯಿತು, ನಮ್ಮ ಜೀವನ ನಾವು ನಡ್ಸ್ಕೊಂಡು ಹೋಗ್ತಾಯಿದ್ವಿ. ಬಟ್ ನನ್ನ ಗೆಳೆಯ ಇವತ್ತು ನಮ್ಮ ಜೊತೆ ಇಲ್ಲ. ಅವನು ಯಾಕಿಲ್ಲ ಅಂದರೆ ಅವನ ಮುಂಗೋಪಾಗ್ತಾನ. ಅವ್ರ ಮನೆ ಪೇರೆಂಟ್ಸು ಅವನ ಜೀವನನ ಅಷ್ಟು ನೆಗ್ಲೆಕ್ಟ್ ಮಾಡಿಬಿಟ್ರು, ಸೀರಿಯಸ್ ಆಗಿ ತೊಗೊಳ್ಳಿಲ್ಲ ಅವನ ಜೀವನನ. ಅವತ್ತೇ ಅವ್ನು ಹೈಸ್ಕೂಲಲ್ಲೇ ಒಂದು ಚಿಕ್ಕ ಗಲಾಟೆ ಮಾಡ್ಕೊಂಡು ಹೋದಾಗನೇ ಬುದ್ಧಿ ಹೇಳಿ ಅವ್ನಿಗೆ ಏನೋ ಒಂದು ಭಯ ಇಟ್ಟೇನೋ ಮಾಡಿದ್ರೆ ಏನೋ ತಿದ್ಕೊಂಡ್ರು ಅವನೇನೋ, ಇಲ್ಲ ಅವನ ಹಣೆಯಲ್ಲೇ ಬರ್ಬಿಟ್ಟಿತ್ತೇನೋ ಇವನ ಜೀವನ ಇಷ್ಟೇ ಅಂತ. ಅದು ಯಾವ ಥರ ಕನ್ಕ್ಲೂಷನ್ ಬರಬೇಕಂತ ನನಗೆ ಅರ್ಥ ಆಗಿಲ್ಲ. ಬಟ್ ನಾನು ಎಷ್ಟರ ಮಟ್ಟಿಗೆ ಇದನ್ನು ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಮ ಹತ್ರ ಅಂತ ನನಗೆ ಗೊತ್ತಿಲ್ಲ. ಬಟ್ ಸರಿನೋ ತಪ್ಪೋ ಗೊತ್ತಿಲ್ಲ. ಬಟ್ ಇದರಿಂದ ನಾವು ಯಾರೋ ನೋಡೋರು ಮಕ್ಕಳಿರ್ಬೋದು, ಪೇರೆಂಟ್ಸ್ ಇರ್ಬೋದು, ಏನಂದರೆ ಈ ಹೊಡೆದಾಟ ಬಡ್ದಾಟ ಅಂತ ಚಿಕ್ಕದಾಗಲೇ ಮಕ್ಕಳು ಮಾಡ್ಕೊಂಬಂದಾಗ ಅಲ್ಲೇ ಚೂಟ್ ಹಾಕ್ಬಿಡಿ ಅದನ್ನು. ಅದು ನೆಕ್ಸ್ಟ್ ರಿಪೀಟ್ ಆಗದಿರೋ ಥರ ನೋಡ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು.